ಒಂದು ಹುಡುಗಿ ದುಡ್ಡುಗೋಸ್ಕರ ದೆವ್ವನ ಮದುವೆ ಮಾಡ್ಕೊತಾಳೆ. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಅದೇ ದ ಡೀಮನ್ಸ್ ಬ್ರೈಡ್. ಸೊ ಈ ಮೂವಿ ಇಂಡೋನೇಷಿಯನ್ ಮೂವಿ. ಓಪನಿಂಗ್ ಶಾರ್ಟಲ್ಲಿ ಹೇಗಿರುತ್ತೆ ಅಂದರೆ, ಅವಳು ಒಂದು ಚಿಕನ್ ಅಂಗಡಿ ಇಟ್ಟಿರ್ತಾಳೆ. ಆ ಅಂಗಡಿಯಿಂದನೇ ಆ ಫ್ಯಾಮಿಲಿನೇ ನಡೀತಾ ಇರುತ್ತೆ. ಫಸ್ಟು ಆ ಕ್ಯಾರೆಕ್ಟರ್ಸ್ನ ಹೇಳ್ತೀನಿ. ಅವ್ರ ಗಂಡ ಮತ್ತು ಅವ್ರ ತಮ್ಮ, ಏನು ಯೂಸೇ ಇಲ್ಲದೆ ಇರೋ ಒಬ್ಬ ತಮ್ಮ, ಯಾವ ಕೆಲಸನೂ ಮಾಡಲ್ಲ, ಜಸ್ಟ್ ಕೋಳಿ ಜಗಳ ಅಂತ ಹೋಗ್ತಾನೆ, ಅದರಲ್ಲಿ ದುಡ್ಡು ತಗೋ ಹೋಗಿ ಹಾಳು ಮಾಡ್ಕೋತಾನೆ. ಮತ್ತು ಅವನಿಗೆ ಒಂದು ಹೆಂಡತಿ, ಅವ್ರ ಹೆಂಡತಿ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ. ಮತ್ತು ಹೀರೋ ಅವರ ತಂಗಿ ಒಬ್ಳು ಇರ್ತಾಳೆ, ಅವಳು ಸ್ವಲ್ಪ ಒಳ್ಳೆ ಹುಡುಗಿ. ಆ್ಯಂಡ್ ಅವ್ರ ತಾಯಿ ಸ್ವಲ್ಪ ಅವಾಗವಾಗ ಎಲ್ಲದನ್ನು ಇವ್ರ ತಲೆ ಮೇಲೆ ಹಾಕಿ ಕೆಲಸ ಮಾಡಬೇಕು ನೀನು ಹಾಗೆ ಹೀಗೆ ಅಂತೆಲ್ಲ ಟೆನ್ಷನ್ ಮಾಡ್ತಿರ್ತಾರೆ. ಸ್ಟಾರ್ಟಿಂಗ್ ಹಾಗೆ ಟೆನ್ಷನ್ ಮಾಡ್ತಿರ್ತಾರೆ. ಅದನ್ನು ಬೇಜಾರು ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ತಮ್ಮ ದುಡ್ಡು ಕೇಳ್ತಾನೆ. ಮನೆಗೆ ಅಂತ ಇಟ್ಟಿರೋ ದುಡ್ಡಲ್ಲಿ ಅರ್ಧ ದುಡ್ಡು ತಮ್ಮನಿಗೆ ಹೋಗುತ್ತೆ. ಸೊ ಹೀರೋ ಹತ್ರ ಹೀರೋಯಿನ್ ಹೇಳ್ತಾರೆ, ಯಾಕೆ ಎಲ್ಲ ದುಡ್ಡು ಅವನು ಕೊಟ್ಟಿದ್ದೀರಾ, ಇವಾಗ ನಾವೇನು ಮಾಡೋದು, ಈ ವಾರ ಮನೆ ಹೇಗೆ ನಡೆಸೋದು, ನನಗೆ ಬರೋ ದುಡ್ಡಲ್ಲೇ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಂತ ಹೇಳಬೇಕಾದ್ರೆ ಹೀರೋ ಹೇಳ್ತಾನೆ, ಏನೂ ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಅಂತ ಬಂದಾಗ ಈ ಥರನೇ, ಅದಕ್ಕಂತ ಹೊರಗಡೆ ಹೋಗೋಕ್ಕಾಗುತ್ತಾ, ಲೈಕ್ ನಾವು ಸಪ್ರೇಟ್ ಆಗೋಕ್ಕಾಗುತ್ತಾ ಅಂದಾಗ, ಹೌದು ಏನಾದರೂ ಮಾಡಿ ಬೇಗ ಹೊರಗಡೆ ಬರಬೇಕು ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಈಗ ಹೊರಗಡೆ ಬರೋದಕ್ಕಿಂತ ನಮ್ಮ ಮಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಮ್ಮ ಫ್ಯಾಮಿಲಿ ಇರಬೇಕು. ಲೈಕ್ ಅವ್ರಿಗೆ ಒಂದು ಮಗು ಇರುತ್ತೆ, ಹೆಣ್ಮಗು. ಆ ಮಗುಗೆ ಕಾಲು ಸರಿ ಇರಲ್ಲ, ಸ್ವಲ್ಪ ಸೈಡ್ ವೈಸಲ್ಲೇ ನಡೀತಾ ಇರುತ್ತೆ. ಸೊ ಅದಕ್ಕೆ ಕಾಲಿಗೆ ಏನೋ ಒಂದನ್ನು ಫಿಕ್ಸ್ ಮಾಡಿರ್ತಾರೆ. ಆವಾಗ ಇವ್ರ ಪಾಡಿಗೆ ಇವರು ಕೆಲ್ಸಕ್ಕೆ ಬಂದುಬಿಟ್ಟಿರ್ತಾರೆ ಹೊರಗಡೆ. ಆವಾಗ ಅವರ ತಂಗಿ ಇರ್ತಾರಲ್ಲ, ಹೀರೋ ಅವರ ತಂಗಿ, ಅವರು ನಾನು ಇವಳನ್ನ ಕರ್ಕೋಗಿ ಸ್ಕೂಲಿಗೆ ಬಿಡ್ತೀನಿ ಅಂತ ಕರ್ಕೋಗಿರ್ತಾರೆ. ಆ್ಯಂಡ್ ವಾಪಸ್ ಬರಬೇಕಾದ್ರೆ ಅವ್ರ ತಮ್ಮನ್ನ ನೋಡ್ತಾರೆ, ಲೈಕ್ ಅವರ ಹೀರೋ ತಮ್ಮನ್ನ ನೋಡ್ತಾರೆ ಹೀರೋಯಿನ್ನು. ನೋಡ್ಬಿಟ್ಟು ಇವನು ಏನಕ್ಕೂ ಇಲ್ಲ, ಇರೋ ದುಡ್ಡನ್ನ ಹಾಳು ಮಾಡ್ತಿದ್ದಾನೆ, ಕೋಳಿ ಜಗಳ ಮಾಡೋಕ್ಕೆ ಆಟಾಡ್ತಿರ್ತಾನೆ, ಅಲ್ಲಿ ಹಾಳು ಮಾಡ್ತಾನೆ ಅಂದ್ಕೊಂಡು ಅವ್ರ ಮನೆಗೆ ಬಂದಾಗ ಅವರಮ್ಮ ಅಳ್ತಾ ಇರ್ತಾರೆ. ಅಯ್ಯೋ ಎಲ್ಲ ಹೀಗಾಗೋಯ್ತಲ್ಲ ಹಾಗೆ ಹೀಗೆ ಅಂತ ಅಳ್ತಿರ್ಬೇಕಾದ್ರೆ, ಯಾಕೆ ಅಳ್ತಾರೆ ಅಂದರೆ, ಲೈಕ್ ಇವರೇನೋ ಮಾರ್ಕೆಟಲ್ಲಿ ಇರೋರು ಯಾರೋ ಹೇಳಿರ್ತಾರೆ ಅಂದ್ಕೊಂಡು, ಏನಿಲ್ಲಮ್ಮ ಎಲ್ಲ ಸರಿ ಹೋಗುತ್ತೆ, ಏನಿಲ್ಲ ಪ್ರಾಬ್ಲಮ್ ಇಲ್ಲ ಹಾಗೆ ಹೀಗೆ ಅಂತ ಹೀರೋಯಿನ್ ಹೇಳಬೇಕಾದ್ರೆ ಆ ಅಜ್ಜಿ ಹೇಳ್ತಾಳೆ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ, ನೀನು ಅಳಬೇಕು, ನೀನು ಬೇಜಾರು ಮಾಡ್ಕೋಬೇಕು, ಅರ್ಥ ಆಗ್ತಿಲ್ಲ ಅಮ್ಮ, ಅಯ್ಯೋ ನೀನೇನಮ್ಮ, ನೀನು ಯಾವುದಕ್ಕೂ ನೀನು ರೆಸ್ಪಾನ್ಸಿಬಲ್ ಆಗೇ ಇರಲ್ವಲ್ಲ, ನಿನ್ನ ಮಗಳನ್ನ ಅವಳ ಜೊತೆ ಕಳಿಸಿದ್ಯಲ್ಲ, ಆಕ್ಸಿಡೆಂಟ್ ಆಗೋಯ್ತಂತೆ ನಿನ್ನ ಮಗಳಿಗೆ ಅಂದಾಗ ಜೋರಾಗಿ ಹತ್ಕೊಂಡು, ನನಗಂತೂ ಸೈಕ್ ಅಜ್ಜಿ ಅಲ್ವಾ ಇವಳು ಅಂದ್ಕೊಂಡು ಆ ಜೋರಾಗಿ ಹತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಸಾರಿ ಇದು ಸ್ವಲ್ಪ ಕಷ್ಟ ಇದೆ, ಇರಿ ಹೇಳ್ತೀವಿ, ಬದುಕೋದು ತುಂಬ ಕಷ್ಟ ಅಂತ ಹೇಳಬೇಕಾದ್ರೆ ಪಾಪ ಆ ಹುಡುಗಿದು ಏನೂ ತಪ್ಪಿಲ್ಲ, ಲೈಕ್ ಹೀರೋ ತಂಗಿದು ಏನೂ ತಪ್ಪಿಲ್ಲ. ಸೊ ಅವಳು ತುಂಬ ಕನ್ವಿನ್ಸ್ ಮಾಡ್ತಾಳೆ, ಸಾರಿ ಅಕ್ಕ ನನಗೆ ಗೊತ್ತಿಲ್ಲ, ಬರಬೇಕಾದ್ರೆ ಲೇಟ್ ಆಗೋಯ್ತು, ಮರ್ತೋದೆ ನಾನು, ಲೇಟಾಗಿ ಅವಳೇ ರೋಡ್ ಕ್ರಾಸ್ ಮಾಡೋಕ್ಕೆ ಹೋದ್ಲು, ಅವಾಗ ಆಕ್ಸಿಡೆಂಟ್ ಆಗೋಯ್ತು, ಸಾರಿ ಅಕ್ಕ ಅಂತ. ಲೈಕ್ ಅವಳು ಸ್ವಲ್ಪ ಒಳ್ಳೆ ಹುಡುಗಿನೇ, ಅವಳು ಇಂಟೆನ್ಷನ್ಲಾಗಿ ಮಾಡಿರಲ್ಲ, ಮರ್ತೋಗಿರ್ತಾಳೆ, ಆ ವಿಷಯದಿಂದ ಆಗಿರುತ್ತೆ. ಇವಳು ಗೊಳೋ ಅಂತ ಅಳ್ತಿರ್ತಾಳೆ ಹೀರೋಯಿನು. ಸೊ ಅವಳ ತಂಗಿ ಅಲ್ಲಿ ಮಗುನ ನೋಡೋಕೆ ಹೋಗಿರ್ತಾಳೆ. ಆವಾಗ ಒಬ್ಬ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಏನು ಮಾಡ್ತಾಳೆ, ಏನಮ್ಮ ಆಯಿತು, ಈ ಥರ ಮಗಳಿಗೆ ಆಕ್ಸಿಡೆಂಟ್ ಆಗೋಯ್ತು, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೀರೋಯಿನ್ ಹೇಳಿದಾಗ, ತಗೋ ತಿನ್ನು ಇದನ್ನು, ಫಸ್ಟ್ ನೀನು ಮೊದಲು ತಿನ್ನು, ಅಳ್ತಾ ಇರಬೇಡ ಅಂದಾಗ, ಇಲ್ಲ ನನಗೆ ಗೊತ್ತಾಗ್ತಿಲ್ಲ, ದುಡ್ಡು ಬೇರೆ ಎಲ್ಲ ತುಂಬ ದುಡ್ಡು ಹೇಳ್ತಿದ್ದಾರೆ, ನನ್ನ ಮನೆ ನೋಡ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಿದೆ, ಅದರಲ್ಲಿ ಬೇರೆ ಈ ದುಡ್ಡನ್ನೆಲ್ಲ ಹೇಗೆ ಅರೇಂಜ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದಾಗ, ಸರಿ ಆಯಿತು ನನ್ನ ಅಡ್ರೆಸ್ ಇದೇನೆ, ನೀನೊಂದು ದಿನ ಬಾ, ಲೈಕ್ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ನನ್ನ ಹತ್ರ ಬಾ, ನಾನೊಂದು ಸೊಲ್ಯೂಷನ್ ಕೊಡ್ತೀನಿ ಅಂದಾಗ ಸ್ವಲ್ಪ ಕ್ರೀಪಿಯಾಗಿರುತ್ತೆ. ಆಮೇಲೆ ಅವ್ರ ತಂಗಿ ಬಂದುಬಿಡ್ತಾರೆ. ತಂಗಿ ಬಂದಿದ ತಕ್ಷಣ ಇವ್ರು ಎದ್ದೊಟ್ಟು ಹೋಗ್ತಾರೆ. ಅವಾಗ ಅವ್ರ ಹತ್ರ ಕೇಳ್ತಾರೆ, ಯಾರ ಹತ್ರ ಮಾತಾಡ್ತಿದ್ರಿ ಅಕ್ಕ ಅಂತ ಕೇಳಿದಾಗ, ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ. ಆವಾಗ ಆ ಡಾಕ್ಟರ್ ತಿರ್ಗಿ ಅದನ್ನೇ ಹೇಳ್ತಾರೆ, ಸ್ವಲ್ಪ ಕಷ್ಟ ಇದೆ ಕಣಮ್ಮ, ಇಷ್ಟೆಲ್ಲ ಬಿಲ್ ಪೇ ಮಾಡಬೇಕು, ಬಿಲ್ ಪೇ ಮಾಡ್ಕೊ ಬನ್ನಿ ನೋಡೋಣ, ತುಂಬ ಕಷ್ಟ ಇದೆ ಕಾಪಾಡೋದು ಅಂತ ಹೇಳಿದಾಗ ಇನ್ನೂ ಭಯ ಆಗೋಕ್ಕೆ ಶುರು ಆಗುತ್ತೆ. ಸೊ ಆಯಿತು, ಆ ಅಜ್ಜಿ ಯಾವುದೋ ಅಡ್ರೆಸ್ ಹೇಳಿದ್ಲಲ್ಲ, ಅಲ್ಲಿ ಹೋಗಿ ಕೇಳೋಣ, ನೋಡೋಣ ಏನಾದರೂ ಹೆಲ್ಪ್ ಆಗುತ್ತಾ ಅಂತ. ಅದಕ್ಕೆ ಮುಂಚೆ ಏನು ಮಾಡ್ತಾರೆ ಅಂದರೆ, ಇವ್ರ ಮನೆಗೆ ಬಂದುಬಿಟ್ಟು ಈ ಥರ ಹೇಳಿದಾಗ ಇವ್ರ ತಮ್ಮ ಬಾಮ ಇದಾಗಿರಲಿ ಮತ್ತು ಇವರ ಸೊಸೆ ಆಗಿರಲಿ, ಇವರೆಲ್ಲ ನಿಂತಿರ್ತಾರೆ. ನಿಂತ್ಕೊಂಡು ಈ ಥರ ಬಿಡು, ಏನು ಮಾಡೋಕ್ಕಾಗಲ್ಲ, ನೀನು ಇರ್ರೆಸ್ಪಾನ್ಸಿಬಲ್ ಆಗಿದ್ದಕ್ಕೆ ಹಿಂಗಾಯಿತು ಅಂತ ಆ ಅಜ್ಜಿ ಹೇಳ್ತಾ ಇರ್ತಾಳೆ. ಆ್ಯಂಡ್ ಈ ಕಡೆ ಇವಳು ತಂಗಿ ಮಾತ್ರ ಸ್ವಲ್ಪ ಕನ್ವಿನ್ಸಿಗಾಗಿ ಮಾತಾಡ್ತಿರ್ತಾಳೆ, ಇಲ್ಲ ಇವಾಗ ಏನು ಮಾಡೋದು, ಈ ಮನೆ ಏನಾದರೂ ಮಾರೋಕ್ಕಾಗುತ್ತಾ, ಲೈಕ್ ಅಡ ಇಡೋಕ್ಕಾಗುತ್ತಾ, ಇಟ್ಟರೆ ದುಡ್ಡಾಗುತ್ತೆ ಅಲ್ವ ಅಂದಾಗ, ಸಡನ್ನಾಗಿ ಇವನು ಕೋಳಿ ಜಗಳ ಮಾಡ್ತಿರ್ತಾನಲ್ಲ ಒಬ್ಬ, ಅವನು ಸಡನ್ನಾಗಿ ಎದ್ಬಿಟ್ಟು, ಇದೆಲ್ಲ ಆಗಲ್ಲ, ನನ್ನ ಹೆಂಡತಿ ಪ್ರೆಗ್ನೆಂಟು, ಏನಾದರೂ ನನ್ನ ಹೆಂಡತಿ ಪ್ರೆಗ್ನೆಂಟು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇವ್ರು ಕೋಪ ಮಾಡಿಕೊಂಡು ಎದ್ದು ಬಂದುಬಿಡ್ತಾರೆ. ಸರಿ ಆ ಅಜ್ಜಿ ಹತ್ರನೇ ಹೋಗೋಣ ಅಂತ ಅಜ್ಜಿ ಹತ್ರ ಹೋಗ್ತಾಳೆ. ಹೋಗಿದ ತಕ್ಷಣ ಅಜ್ಜಿ ಹೇಳೋದು,
ಒಂದು ಸಂಪ್ರದಾಯ ಐತೆ, ಅದನ್ನು ಮಾಡಬೇಕು. ಅದು ಮಾಡಿದಾಗ ಒಂದು ಡೀಮನ್ ಬರುತ್ತೆ, ದೆವ್ವ ಬರುತ್ತೆ. ಆ ದೆವ್ವ ಬಂದು ಜಸ್ಟ್ ನಿನ್ನ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡ್ರೆ ನೀನು ಏನೇನು ಕೇಳ್ತೀಯ, ನಿನ್ನ ಆಸ್ತಿ ನಿನ್ಗೆ ಏನು ಬೇಕು ಎಲ್ಲ ಸಿಗುತ್ತೆ, ಅದನ್ನು ಮದುವೆ ಮಾಡ್ಕೋಬೇಕು ಅಂತ ಅಷ್ಟೇ ಅಂತ ಹೇಳಿದಾಗ ಓಕೆ ಆಯಿತು ನಾನು ಮಾಡ್ತೀನಿ ಅಂದ್ಬಿಟ್ಟು ಈ ಆಡ್ದು ಲಿವರ್ ಆಗಿರಲಿ, ಬ್ಲಡ್ ಆಗಿರಲಿ, ಇದನ್ನೆಲ್ಲ ತಲೆ ಮೇಲೆ ಉಯ್ದು ಆ ಲಿವರ್ನ ತಿನ್ನಿಸಿ ಮತ್ತು ಅದು ನೋಡೋದಕ್ಕೆ ತುಂಬ ಕ್ರೀಪಿಯಾಗಿರುತ್ತೆ. ಆ ಥರ ಒಂದು ಸಂಪ್ರದಾಯ ನಡೆಯುತ್ತೆ. ಅದನ್ನೆಲ್ಲ ಮಾಡಿ ಅದಾದಮೇಲೆ ಅಜ್ಜಿ ಏನು ಮಾಡ್ತಾಳೆ, ಓಕೆ ನಿನ್ನ ಮದುವೆ ಆಗೋಯ್ತು, ಈಗ ನೀನು ಫಸ್ಟ್ ನೈಟ್ಗೆ ಹೋಗಮ್ಮ ಅಂತ ಒಂದು ರೂಮಿಗೆ ಕಳಿಸುತ್ತೆ. ಫಸ್ಟ್ ನೈಟ್ಗೆ ಹೋಗು ಅಂತ ಹೇಳಿ ಕಳಿಸಿದಾಗ ಆ ಹುಡುಗಿನೂ ಹೋಗುತ್ತೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋಗಿ ಕೂತ್ಕೊಳ್ಳುತ್ತೆ. ಲೈಕ್ ಸಡನ್ನಾಗಿ ಬಟ್ಟೆ ಎಲ್ಲ ಹರಿದಾಕುತ್ತೆ. ಆಮೇಲೆ ಆ ದೆವ್ವದ ಕೈ ಬಂದು ಮುಖದ ಮೇಲೆ ಎಳೆದು ಹಾಗೆ ಎಳ್ಕೊಂಡು ಮುಗಿಸ್ಬಿಡುತ್ತೆ ಫಸ್ಟ್ ನೈಟ್ನ. ಅದಾದಮೇಲೆ ಒಂದು ಶಾರ್ಟ್ ತೋರಿಸ್ತಾರೆ, ಮೈಯೆಲ್ಲ ಪರಿಚಿ ಗಾಯ ಆಗಿ ಇನ್ನೇನು ಆಯ್ತಲ್ಲ ಅಂತ ಮನೆಗೆ ವಾಪಸ್ ಬಂದಾಗ ಲೈಕ್ ಆ ಅಜ್ಜಿ ಹೊರಗಡೆ ಕೂತ್ಕೊಂಡು ಅಯ್ಯೋ ಮಗು ಸತ್ತೋಗುತ್ತೇನೋ ಅಂತ ಅನ್ಕೋಬೇಕಾದ್ರೆ ಫ್ಯಾಮಿಲಿ ಸಮೇತ ಬರ್ತಾರೆ. ಆ ಮಗುಗೆ ಕಾಲು ಸರಿಯಾಗೋಗಿರುತ್ತೆ, ಆ ತಲೆಲ್ಲ ಏಟಾಗಿರೋದು ಸರಿಯಾಗೋಗಿರುತ್ತೆ, ಎಲ್ಲ ವಾಸಿ ಆಗೋಗಿರುತ್ತೆ. ಸೊ ಅವ್ರ ಪಾಡ್ಗೆ ಒಳಗಡೆ ಹೋಗ್ತಾರೆ. ಇವಾಗಿಂದ ಅಸಲಿ ಆಟ ಶುರು ಆಗುತ್ತೆ ಆ ದೆವ್ವದ್ದು. ಆವಾಗ ಫಸ್ಟು ಯಾರಿಗೆ ಇದು ಗೊತ್ತಾಗುತ್ತೆ ಅಂದರೆ ಲೈಕ್ ಏನು ಕೆಲಸ ಮಾಡ್ತಿರಲ್ಲ ಗೊತ್ತಾ, ಅವ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳಲ್ಲ, ಅವಳು ಮನೆಗೆ ಬಂದಾಗ ಟಿ ವಿ ಹಾಕ್ಕೊಂಡು ಇವಳು ಕೂತ್ಕೊಂಡು ನೋಡ್ತಾ ಇರ್ತಾಳೆ ಹೀರೋಯಿನು. ಸೊ ಏನು ಈ ಥರ ಎಲ್ಲ ಕತ್ಲೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತಿದ್ಯಾ, ಅಷ್ಟು ಗಾಂಚಲಿ ಬಂದುಬಿಟ್ಟಿದ್ಯಾ ನಿನಗೆ, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾಳೆ. ಸಡನ್ನಾಗಿ ಯಾರೋ ಬಾಕ್ಲು ತರ್ತಾರೆ ಅಂದರೆ ಬಾಕ್ಲು ತೆಗೆದು ನೋಡಿದ್ರೆ ಅಲ್ಲಿ ಹೀರೋಯಿನ್ ಇರ್ತಾಳೆ. ಒಳಗಡೆ ಇದ್ದಿದ್ದು ಯಾರು ಅನ್ನೋ ಥರ ಆಗೋಗುತ್ತೆ ಅವಳಿಗೆ, ಫುಲ್ ಗಾಬರಿ ಆಗೋಗ್ತಾಳೆ. ಅವತ್ತು ನೈಟು ಒಂದು ಗಂಡನ ಹತ್ರ ಹೇಳಿದಾಗ ಗಂಡ ಗೊತ್ತಲ್ಲ, ಅವನು ಎಂತಕ್ಕೂ ಕೇರ್ ಮಾಡಲ್ಲ. ಅಯ್ಯೋ ನನಗೆ ಹೋಗಿ ಮ್ಯಾಗಿ ಮಾಡಿಕೊಡೆ ಎದ್ದೋಗೆ ಅಂತ ಹೇಳ್ಬಿಟ್ಟು ನೈಟ್ ಟೈಮಲ್ಲಿ ಮ್ಯಾಗಿ ಮಾಡಿಕೊಡು ಅಂತ ಕಳಿಸಿದಾಗ ಅವಳು ಹೋಗಿ ಬಿಸಿನೀರು ಕಾಯಿಸ್ಬೇಕಾದ್ರೆ ಹೊರಗಡೆ ಕಪ್ಪೆಗಳಿರುತ್ತೆ, ಅದೆಲ್ಲ ಬಂದು ಪಾತ್ರೆ ಒಳಗಡೆ ಬೀಳುತ್ತೆ. ಮುಚ್ಚಿಬಿಟ್ಟು ಅದಾದಮೇಲೆ ಹೋಗಿ ಮಾಡಿ ಅದಾದಮೇಲೆ ಹೋಗಿ ಮಲ್ಕೋತಾರೆ. ನೆಕ್ಸ್ಟ್ ದಿನ ಏನಾಗುತ್ತೆ ಅಂದರೆ ಇದು ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ಅವಳು ಹೋಗಿ ವೀಡಿಯೋ ಮಾಡಿಬಿಟ್ಟು ಹೋಗಿ ಮಾರ್ಕೆಟಲ್ಲೆಲ್ಲ ಹಬ್ಬಿಸ್ಬಿಡ್ತಾಳೆ. ಹಬ್ಬಿಸಿದ್ದಕ್ಕೆ ಫುಲ್ಲು ಅದು ಸ್ವಲ್ಪ ಕ್ರೀಪಿಯಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಸಡನ್ನಾಗಿ ಹೀರೋಯಿನ್ ಬಂದುಬಿಟ್ಟು ಕತ್ತತ್ರ ಚಾಕು ಇಟ್ಕೊಂಡು ಚುಚ್ಚು ಸಾಯಿಸ್ಬಿಡ್ತೀನಿ ಈ ಥರ ಏನಾದ್ರು ಮಾಡಿದ್ರೆ ಅಂತ ಅಷ್ಟು ಜೋರಾಗಿ ಪಕ್ಕದಲ್ಲಿ ಹೊಡೆದ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಅದಾಗಿದ್ಮೇಲೆ ಅದನ್ನ ತಿರ್ಗಿ ಯಾವತ್ತು ನೈಟು ಈ ವಿಷಯನ ಅವ್ನ ಗಂಡನ ಹತ್ರ ಹೇಳಿದಾಗ ಅವ್ನ ಗಂಡ ಕೇಳೋದೇ ಇಲ್ಲ. ತಿರ್ಗಾ ಹೋಗಿ ಮ್ಯಾಗಿ ಮಾಡ್ಕೊಡಲ್ಲೇ ನನಗೆ, ಹೋಗಿ ನಾನು ತಿನ್ಬಿಟ್ಟು ಮಲ್ಕೋತೀನಿ ಅಂತ ಹೇಳ್ತಾನೆ. ಹೋಗಿ ಮ್ಯಾಗಿ ಮಾಡ್ತಾ ಇರ್ತಾಳೆ. ಮ್ಯಾಗಿ ಮಾಡ್ತಿದ್ದಾಗ ಪಕ್ಕದಲ್ಲಿ ಹೀರೋಯಿನ್ ಲೈಕ್ ಮ್ಯಾಗಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಓಕೆ ನಾನು ಒಳಗಡೆ ನನ್ನ ಊಟ ಐತಿ ಅದನ್ನು ನಾನು ತಿನ್ಕೋತೀನಿ ಅಂದ್ಬಿಟ್ಟು ಒಳಗಡೆ ಕೈ ಎತ್ತಿ ನೋಡಿದ್ರೆ ಕೈಯಲ್ಲಿ ಕಪ್ಪೆ ಇರುತ್ತೆ ಒಳಗಡೆ, ಆ ಮ್ಯಾಗಿ ಒಳಗಡೆ ಅದನ್ನ ಎತ್ಕೊಂಡು ಹಂಗೆ ತಿಂದು ಅವಳಿಗೊಂಥರ ಇದು ಮಾಡಿದಾಗ ಫುಲ್ ಎದುರುಕೋ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅವಳಿಗೆ ಅವ್ನ ಗಂಡನಿಗೆ ಹೇಳೋದ ಅಂತ ನೋಡಿದ್ರೆ ಗಂಡನೇ ಇಲ್ಲ. ಹಿಂಗೆ ಬೆಡ್ಶೀಟ್ ಹೇಳಿದ್ರೆ ಅಲ್ಲೂ ಅವಳೇ ಮಲಗಿದ್ದಾಳೆ. ಪಟ್ಟಂತ ಎದ್ದು ಚಾಕುಲ್ ಚುಚ್ಚಿ ಅವಳಿಗೆ ಫುಲ್ಲು ರಕ್ತ ಇದು ಮಾಡಿ ನೋಡಿದ್ರೆ ಅದೆಲ್ಲ ಹ್ಯಾಲೋಸಿನೇಷನ್ ಅಂತ ನಾನು ಅನ್ಕೋತಿದ್ದೀನಿ, ಡ್ರೀಮ್ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ನೋಡಿದ್ರೆ ರಿಯಲ್ ಆಗಿ ಸಾಯಿಸ್ಬಿಟ್ಟಿರ್ತಾಳೆ. ಬೆಳಿಗ್ಗೆ ಅವ್ನ ಗಂಡ ಲೇಟಾಗಿ ಬರ್ತಾನೆ ಬೆಳಿಗ್ಗೆ. ಆಮೇಲೆ ಎಲ್ಲಿ ಹೆಂಡ್ತಿ ಅಂತ ಹೇಳಿದಾಗ ಇಲ್ಲ ಗೊತ್ತಿಲ್ಲ ಎಲ್ಲೋ ಹೋಗಿದ್ದಾರೆ ಅಂದಾಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಹೋಗಿ ಅವ್ನ ಪಾಡಿಗೆ ಅವ್ನು ಮಲ್ಕೋತಾನೆ. ಇದೇ ಅವನ ರೆಸ್ಪಾನ್ಸಿಬಿಲಿಟಿ. ಸೊ ಹಂಗಾದಾಗ ಸ್ವಲ್ಪ ದಿನ ಆದಮೇಲೆ ಕಾಣೆ ಆಗೋಗಿದ್ದಾಳೆ ಅವಳು, ಲೈಕ್ ಸಿಗ್ತಾನೆ ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಅಜ್ಜಿ ಮನೇಲಿ ಕೂತ್ಕೊಂಡು ಅವ್ರ ಮಗಳ ಹತ್ರ ಮತ್ತು ಇವ್ರ ಹತ್ರ ಹೇಳ್ತಾರೆ, ಅಯ್ಯೋ ಏನಾಗಿದೆಯೋ, ನಿನ್ನಿಂದನೇ ಏನೋ ಆಗಿದೆ, ನಿಂದು ಅವಳದು ಜಗಳ ಆಗಿದೆ, ನಿಂದು ಹೆಸರು ಬಂತು ಅಂದರೆ ನಮ್ಮ ಮನೆ ಮಾನ ಮರ್ಯಾದೆ ಹಾಳಾಗುತ್ತೆ, ಇದನ್ನು ಹೊರಗಡೆ ಹೇಳಕ್ಕೆ ಹೋಗಬೇಡಿ, ಅವಳೇ ಬರ್ತಾಳೆ ಇಲ್ಲಾಂದರೆ ಏನು ನೋಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ಅದಾದಮೇಲೆ ಅವತ್ತು ನೈಟ್ ಏನಾಗುತ್ತೆ ಅಂದರೆ ಅದೇ ರೀತಿಯೇ ಅವಳು ಕೋಳಿ ಮತ್ತು ಇವಳು ಹೇಳಿರ್ತಾಳೆ ರಿಚುವಲ್ ಎಲ್ಲ ಮಾಡಾದ್ಮೇಲೆ ಕೋಳಿ ಮತ್ತು ಮೊಟ್ಟೆನ ಹೊರಗಡೆ ಹೋಗ್ಬಿಟ್ಟು ಮನೆ ಹೊರಗಡೆ ಹಾಕಬೇಕು, ಅದನ್ನು ಆವಾಗಲೇ ಅದಕ್ಕೆ ಸಮಾಧಾನ ಆಗ್ತಾ ಇರುತ್ತೆ ಅಂತ ಹೇಳಿರ್ತಾಳೆ. ಅದನ್ನು ತಿರ್ಗಾ ಮಾರನೇ ದಿನ ಮಾಡೋಣ ಅಂತ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಡಿ ಇರುತ್ತೆ, ಕೈ ಏನಿರುತ್ತೆ, ಆ ಕೈ ಎಳೆದು ನೋಡಿದ್ರೆ ಅವಳು ಸತ್ತೋಗಿರ್ತಾಳೆ ಪ್ರೆಗ್ನೆಂಟ್ ಲೇಡಿ. ಆವಾಗ ಫುಲ್ ಗಾಬರಿ ಆಗೋಗುತ್ತೆ ಹೀರೋಯಿನ್ಗೆ, ಏನೋ ನಡೀತೈತೆ, ಸಮಥಿಂಗ್ ಏನೋ ನಡೀತೈತೆ ಅಂತ ಏನು ಮಾಡ್ತಾಳೆ ಅವಳು ಮನೆ ಒಳಗಡೆ ಹೋಗ್ಬಿಟ್ಟು ಲೈಕ್ ಏನೋ ಒಂದನ್ನು ಕನ್ವೆ ಮಾಡೋಕ್ಕೆ ಬರ್ತಾಳೆ. ಬಟ್ ಆದರೆ ಸಡನ್ನಾಗಿ ಒಳಗಡೆ ಇರೋ ಡಿಮನ್ ತಡೆಯುತ್ತೆ. ಅದಾದಮೇಲೆ ಏನಾಗುತ್ತೆ, ಅವ್ನ ಗಂಡ ಏನು ಮಾಡ್ತಾನೆ, ಏನೋ ಒಂದು ಶಬ್ದ ಬರ್ತಿದೆ ಹೊರಗಡೆ ಅಂತ ಹೊರಗಡೆ ಹೋಗಿ ನೋಡಿದಾಗ ಆ ಬಾಡಿನ ಕಂಡಿಡಿದ್ಬಿಟ್ಟು ಇವಳೇ ಏನೋ ಮಾಡಿದ್ದಾಳೆ ಅಂತ ಇವಳಿಗೆ ಹೊಡಿಯೋಕ್ಕೆ ಬಂದಾಗ ಲೈಕ್ ಅವ್ರ ಮನೆಯವರೆಲ್ಲ ತಡೆದ್ಬಿಟ್ಟು ಆ ಅಜ್ಜಿ ತಡೆದ್ಬಿಟ್ಟು ಇದೆಲ್ಲ ಬೇಡ ಹಾಗೆ ಹೀಗೆ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಹೇಳ್ತೀನಿ, ಇವ್ನ ಗಂಡ ಹೊರಗಡೆ ಹೋಗಿರ್ತಾನೆ, ಅವ್ನು ಬರೋದಕ್ಕೆ ಒಂದು ವಾರ ಆಗಿರುತ್ತೆ ಅಂತ ಹೇಳಿರುತ್ತೆ. ಆ ಒಂದು ವಾರದಲ್ಲಿ ನಡೆಯೋ ವಿಷಯ ಇದೆಲ್ಲ ಆದಮೇಲೆ ಅವ್ನ ಗಂಡನ ಮುಂದೆನೇ ಪಾಸ್ ಆಗ್ತಿರ್ತಾರೆ, ಹೆಣ್ಣನ್ನೆಲ್ಲ ಊತಾಗ್ತಿರ್ತಾರೆ ಮನೆಯಿಂದ. ಆವಾಗ ಗಂಡನ ಮುಂದೆನೇ ಅವಳು ಹೀರೋಯಿನ್ ಪಾಸ್ ಆದಾಗ ಜೋರಾಗಿ ಹೊಡಿಯೋಕ್ಕೆ ಲೈಕ್ ನೀನು ಹಿಂಗೆ ಮಾಡಿರೋದು ಹೇಳು ಅಂತ ಹೇಳಿದಾಗ ಪಟ್ಟದ ದೆವ್ವ ಬಂದ್ಬಿಟ್ಟು ಅವ್ನಿಗೆ ವಾಡ್ದು ಮುಖ ಎಲ್ಲ ಉಡಿಸ್ ಮಾಡಿ ಲಾಸ್ಟಲ್ಲಿ ಏನಾಗುತ್ತೆ, ಅವಳ ತಂಗಿ ಬಂದು ನೋಡ್ತಾಳೆ. ಆಗ ಸಡನ್ನಾಗಿ ರೂಫಿಂದ ಏನೋ ಒಂದು ಬಿದ್ದು ಅವ್ನ ತಲೆ ಕಟ್ಟಾಗಿ ಅವ್ನು ಸತ್ತೋಗ್ತಾನೆ. ಆಗಲೂ ಕೂಡ ಆ ಅಜ್ಜಿ ಹೇಳೋ ವಿಷಯ ಏನಂದರೆ ಇದೆಲ್ಲ ಹೊರಗಡೆ ಗೊತ್ತಾಗೋದು ಬೇಡ, ಗೊತ್ತಾದರೆ ಮಾನ ಮರ್ಯಾದೆ ಹೋಗುತ್ತೆ, ಇದು ಹೆಂಗಾಯಿತು ಆಕ್ಸಿಡೆಂಟ್ ಅಂದ್ಕೊಂಡು ಇದು ಮಾಡಿಬಿಡಿ ಅಂತ ತಿರ್ಗಾ ಆ ತಂಗಿ
ಹುಡುಗಿ ಊತಾಕುತ್ತೆ. ಆವಾಗ ಆ ಹುಡುಗಿ ಬಂದ್ಬಿಟ್ಟು, ಅಕ್ಕ ನಿನ್ಗೆ ಏನಾಗ್ತಿದೆ, ಯಾಕೆ ಹಿಂಗೆ ಮಾಡ್ತಿದ್ಯಾ, ಅವ್ಳು ನೋಡು ಮಗು ಎದುರ್ಕೊತಿದ್ದಾಳೆ, ಯಾಕೆ ಹಿಂಗೆ ಮಾಡ್ತಿದ್ಯಾ ಡೈಲಿ ನಿನ್ಗೇನಾಗಿದೆ ಅಂತ ಫುಲ್ ಹೇಳಿಬೇಕಾದ್ರೆ ನಾನು ಆವಾಗ ಆ ಹುಡುಗಿ ಹೀರೋಯಿನ್ ಹೇಳ್ತಾಳೆ, ನಾನು ಒಬ್ಳನ್ನ ಇಷ್ಟಪಡ್ತೀನಿ ಅಂದರೆ ನೀನೊಬ್ಳನ್ನ ಮಾತ್ರ, ನಿನಗೇನೂ ಆಗಬಾರ್ದು, ಪ್ಲೀಸ್ ನನ್ನಿಂದ ದೂರ ಆಗಿಬಿಡು, ನಿನಗೂ ಏನಾದರೂ ಆಗುತ್ತೆ, ಹೋಗು ಅಂದ್ಬಿಟ್ಟು ರೂಮ್ ಒಳಗಡೆ ಹೊರಟೋಗ್ತಾಳೆ. ಆವಾಗ ಅವರ ಅಜ್ಜಿ ಮತ್ತು ಅವ್ರ ತಂಗಿ ಮಾತಾಡ್ತಾರೆ, ಓಕೆ ಇವ್ನು ಬರಲಿ, ಅವ್ನ ಗಂಡ ಬರಲಿ, ಆಮೇಲೆ ಮಾತಾಡೋಣ ಅಂತಾಗ ಮಾರನೇ ದಿನ ಅವ್ನ ಗಂಡ ಬರ್ತಾನೆ. ಗಂಡನ ಹತ್ರ ಎಲ್ಲ ಹೇಳ್ತಾರೆ. ಆವಾಗ ಹೋಗಿ ಮಾತಾಡೋಣ ಅಂತ ರೂಮ್ ಹತ್ರ ಹೋದಾಗ ಅವಳು ಬಾಕ್ಲು ತೆಗಿಯಲ್ಲ, ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಹೋಗು. ಇದು ಹೇಗೆಂದರೆ ಆ ದೆವ್ವ ಕಂಪ್ಲೀಟಾಗಿ ಹೆಂಡತಿ ಅಂತಲೇ ಫೀಲ್ ಮಾಡಿಕೊಂಡು ಹೆಂಡ್ತಿನ ಹೇಗೆ ಟ್ರೀಟ್ ಮಾಡ್ತಾರೆ, ಯಾರ್ಯಾರು ಇಷ್ಟ ಆಗಲ್ಲ ಅವ್ರನ್ನೆಲ್ಲ ಸಾಯಿಸ್ಕೊಬರ್ತಿದೆ. ಅದೇ ಕಂಪ್ಲೀಟ್ ಕೋರ್ ಆಗಿದೆ. ಮತ್ತು ಇದೆಲ್ಲ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಹೇಳ್ತೀನಿ ಕೇಳಿ. ಇದಾದಮೇಲೆ ಅವ್ನ ಗಂಡ ನೈಟು ಓಕೆ ಅವಳಿಗೇನೋ ಸಮಾಧಾನ ಆಗಲಿ ಇರು ಅಂತ ಸುಮ್ಮನೆ ಆಗ್ಬಿಟ್ಟು ನೈಟು ಅದೇ ಶಬ್ದ ಬರ್ತಿರುತ್ತೆ ಆ ರೂಮಿಂದ. ಏನು ಬರ್ತಿದೆ ಅಂತ ಅವ್ನ ಗಂಡ ಹೋಗಿ ಇದರಿಂದ ಲಾಕಿಂದ ನೋಡಬೇಕಾದ್ರೆ ಆ ದೆವ್ವ ಮತ್ತು ಅವಳು ಸೆಕ್ಸ್ ಮಾಡ್ತಿರ್ತಾರೆ. ಸೊ ಆ ಸೀನ್ ನೋಡಬೇಕಾದ್ರೆ ನನಗೆ ಏನು ಈ ಥರ ಇದೆಯಲ್ಲ ಅನ್ನೋ ಥರ ಇರುತ್ತೆ. ಪಟ್ಟಂತ ದೆವ್ವ ಬಂದು ಇದ್ರ ಹತ್ರ ನೋಡಿ ಹೆದರ್ಕೊಂಡು ಆ ಹೀರೋಯಿನ್ನ ಪಟ್ಟಂತ ಬೆಳಬೆಳಿಗ್ಗೆ ಎದೊಳಿಸಿ ಅವನು ಹೀರೋ ಹೋಗಿ ಎಳೆದು ಕರ್ಕೊ ಹೋಗಿ ಲಾಕ್ ಮಾಡಿ, ಚೈನಲ್ಲಿ ಲಾಕ್ ಮಾಡಿ ಒಳಗಡೆ ಹಾಕ್ಬಿಡ್ತಾನೆ. ಅವಾಗಿಂದ ಕಂಪ್ಲೀಟ್ ದೆವ್ವಾಗಿ ಚೇಂಜ್ ಆಗಿರ್ತಾಳೆ. ಲೈಕ್ ಆ್ಯಕ್ಟಿಂಗ್ ಎಲ್ಲ ಸೂಪರಾಗಿ ಕನ್ವೆ ಮಾಡಿರ್ತಾರೆ. ಅದಾಗ್ತಾ ಸ್ವಲ್ಪ ತುಂಬಾ ಜಾಸ್ತಿ ಆಗುತ್ತೆ. ಗಂಡ ಮತ್ತು ಅವ್ರ ತಂಗಿ ಹೊರಗಡೆ ಆ ಅಜ್ಜಿನ ಹುಡ್ಕಕ್ಕೆ ಹೋಗಿರ್ತಾರೆ. ಆ ಅಜ್ಜಿ ಹಾಸ್ಪಿಟಲಲ್ಲಿ ಈ ಥರ ಮಾಡ್ತಾಯಿದ್ರು, ಅವರೇ ಇರಬೇಕು ಅಂತ ಹುಡ್ಕಕ್ಕೆ ಹೋಗ್ಬೇಕಾರೆ ಮನೇಲಿ ನೋಡಿದ್ರೆ ಆ ಲಾಕ್ ಓಪನ್ ಆಗಿಬಿಟ್ಟು ಅವಳ ಮಗಳನ್ನ ಸಾಯಿಸೋಕ್ಕೆ ಅವಳು ಬಂದುಬಿಡ್ತಾಳೆ. ಆವಾಗ ಏನಾಗುತ್ತೆ, ಆ ಅಜ್ಜಿ ಏನೋ ಮಧ್ಯೆ ಬರ್ಬೇಕಾದ್ರೆ ಆ ಮಗು ಹೋಗಿ ಎಲ್ಲೋ ಒಂದು ಕಡೆ ಅವಸ್ಕೊಬಿಡುತ್ತೆ. ಆವಾಗ ಕೆಳಗಡೆ ಬಂದು ನೋಡಿದ್ರೆ ಲೈಕ್ ಹೀರೋ ಮತ್ತು ಅವರ ತಂಗಿಯು ಮನೆಗೆ ಬರ್ತಾರಲ್ಲ, ಬಂದು ನೋಡಿದ್ರೆ ಆ ಅಜ್ಜಿಗೆ ಚಾಕುಲ್ ಚುಚ್ಚಿ ಸಾಯಿಸೇ ಬಿಟ್ಟಿರ್ತಾಳೆ ಅವಳು. ಅದಾದಮೇಲೆ ಇವರಿಬ್ಬರನ್ನ ಆಟ ಆಡ್ಸೋಕ್ಕೆ ಶುರು ಮಾಡಿದಾಗ ಗಂಡನ್ನು ಹೊಟ್ಟೆಯಲ್ಲಿ ಚುಚ್ಚಿ ಸಾಯಿಸೇ ಬಿಡುತ್ತೆ. ಆವಾಗ ಮಗುನ ಸಾಯಿಸೋಕೆ ಹೋಗ್ಬೇಕಾದ್ರೆ ಅವಳ ತಂಗಿ ಬಂದ್ಬಿಟ್ಟು ತಡೆದಾಗ ಅವಳ ತಂಗಿ ಜೋರಾಗಿ ಬಡ್ಕೋತಾಳೆ, ಹೊರಗಡೆ ಬಾ ಇದು ನಿನ್ನ ಮಗುನ ಸಾಯಿಸೋಕೆ ಹೋಗ್ತೀಯ ಅಂದಾಗ ಹೀರೋಯಿನ್ ಹೊರಗಡೆಗೆ ಬಂದು ಆವಾಗ ರಿಯಲೈಸ್ ಮಾಡ್ತಾಳೆ, ಇವರೆಲ್ಲ ಸತ್ತೋದ್ರು, ಮೈ ಗಾಡ್ ಎಲ್ಲರನ್ನೂ ಸಾಯಿಸ್ಬಿಟ್ಟೆ ಅಂತ. ಏನು ಮಾಡ್ತಾಳೆ, ಅವಳ ತಂಗಿ ಹತ್ರ ಮಗುನ ಬಿಟ್ಟು ಓಡ್ಬಿಡು, ಎಲ್ಲಾದರೂ ಹೊರಟೋಗ್ಬಿಡು, ನನ್ನಿಂದ ನಿಮಗೂ ಸಾವು ಬರುತ್ತೆ, ಬೇಗ ಹೊರಟೋಗ್ಬಿಡಿ ಅನ್ಬೇಕಾದ್ರೆ ಹೋಗ್ತಾ ಇರಲ್ಲ. ಸೊ ಅವಾಗ ಹೋಗಿ ಅಂತ ಹೇಳ್ಬಿಟ್ಟು ಅವಳೇ ಸೀಮಣ್ಣನ ಮೈ ಮೇಲೆ ಉಯ್ಕೊಂಡು ಹಾಗೆ ಬರ್ನ್ ಆಗಿಬಿಟ್ಟು ಅಲ್ಲೇ ಸತ್ತೋಗ್ತಾಳೆ. ಹೊರಗಡೆ ಇವರು ಬಂದುಬಿಡ್ತಾರೆ, ಲೈಕ್ ಹೊರಗಡೆ ಗಾಡಿ ತಗೊಂಡು ಓಡ್ಬಿಡ್ತಾರೆ ಇವರು. ಆವಾಗ ಆ ಶಾರ್ಟಲ್ಲಿ ತೋರಿಸ್ತಾರೆ, ಬೇರೆ ಮನೆಗೆ ಬರ್ತಾರೆ. ಬೇರೆ ಮನೆಗೆ ಬಂದಾಗ ಲೈಕ್ ಅದು ಒಂದು ಗ್ಲಾಸ್ ಓಪನ್ ಆಗುತ್ತೆ. ಗ್ಲಾಸ್ ಓಪನ್ ಆದಾಗ ಆ ಶಾರ್ಟಲ್ಲಿ ಶೆಲ್ಔಟ್ ಶಾರ್ಟಲ್ಲಿ ಏನಾಗುತ್ತೆ ಅಂದರೆ ಆ ಅಜ್ಜಿ ಬಂದು ಆ ಮನೆ ಮುಂದೆ ನಿಂತಿರಂಗಿರುತ್ತೆ. ಮತ್ತು ಬಾಕ್ಲು ಕೂಡ ಅಲ್ಲಾಡ್ತಾ ಇರುತ್ತೆ. ಬಾಕ್ಲು ಅಲ್ಲಾಡ್ತಿರ್ಬೇಕಾದ್ರೆ ಒಂದು ಕಬೋರ್ಡ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಅವಳು ಬಟ್ಟೆ ಇರುತ್ತೆ. ಅಲ್ಲಿಗೆ ಈ ಮೂವಿ ಮುಗಿಯುತ್ತೆ.